ನಮಸ್ತೆ. ನಾನು ನವ್ಯ, ಯೋಗ ಟೀಚರ್ ಮತ್ತು ಹಿಪ್ನೋಥೆರಪಿಸ್ಟ್. ಯೋಗದ ಅಭ್ಯಾಸ ನಮಗೆ ಯಾಕೆ ಬೇಕು? ಏನು ಕಾಯಿಲೆ ಇರೋರಷ್ಟೇ ಯೋಗ ಮಾಡಬೇಕಾ? ಅಥವಾ ಯಾವುದಾದ್ರೂ 2 ಎಕ್ಸಸೈಸ್ ಅಥವಾ ಆಸನ ಮಾಡಿಬಿಟ್ರೆ ಅದಷ್ಟೇ ಯೋಗನ? ಯೋಗದ ನಿಜವಾದ ಅರ್ಥ ಮತ್ತು ಅದರ ಪ್ರಾಮುಖ್ಯತೆ ನಮಗೆ ಅರ್ಥ ಆದಾಗ ನಮ್ಮ ಜೀವನದಲ್ಲಿ ನಾವು ಯೋಗ ಅಭ್ಯಾಸವನ್ನು ಖಂಡಿತ ಅಳವಡಿಸ್ಕೊಳ್ತೀವಿ. ಈಗ ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬರು ಗೃಹಿಣಿ, ಮಧ್ಯಮ ವರ್ಗದವರು. ಅವರ ಆಸೆ ಏನು? ನನ್ನ ಮಕ್ಕಳು ಅವರು ಒಳ್ಳೆ ರೀತಿ ವಿದ್ಯಾಭ್ಯಾಸವನ್ನು ಹೊಂದಿ ಮತ್ತು ಒಳ್ಳೆ ಉದ್ಯೋಗದಲ್ಲಿ ಇರಲಿ ಅನ್ನೋದು. ಮತ್ತು ಈ ಮಧ್ಯಮ ವರ್ಗದಿಂದ ಮೇಲ್ ಬಂದು ಇನ್ನಷ್ಟು ಉತ್ತಮವಾಗಿ ಒಂದು ಸ್ವಂತ ಮನೆಯನ್ನು ಮಾಡಿಕೊಂಡು ಒಂದಷ್ಟು ಫೆಸಿಲಿಟೀಸ್ಗಳನ್ನ ಹೊಂದಿ ಜೀವನ ಮಾಡಬೇಕು ಅಂತ ಆಸೆ ಪಡ್ತಾರೆ. ಒಂದಷ್ಟು ವರ್ಷಗಳು ಉರುಳಿದ ಮೇಲೆ ಅವ್ರು ಏನನ್ನ ಆಸೆ ಪಡ್ತಾ ಇದ್ರು ಅದಕ್ಕೂ ಮೀರಿ, ಅವ್ರ ಎಕ್ಸ್ಪೆಕ್ಟೇಷನ್ಗೂ ಮೀರಿ ಇನ್ನೂ ಉತ್ತಮವಾದಂತಹ ವಿಚಾರಗಳನ್ನು ಅವರು ಪಡ್ಕೊಳ್ತಾರೆ. ಆದರೆ ಅದನ್ನೆಲ್ಲ ಪಡ್ಕೊಳ್ಳೋವಷ್ಟು ಹೊತ್ತಿಗೆ ಅವರ ಶರೀರದಲ್ಲಿ ಆರೋಗ್ಯ ಅನ್ನೋದು ಇಲ್ಲ. ಮತ್ತು ಮನಸ್ಥಿತಿ ಹೇಗಾಗಿತ್ತು? ಈಗ ಮನಸ್ಸು ಅಂತ ಹೇಳಿದ್ರೆ ನನಗೆ ಸಮಯ ಇದೆ, ಸಂದರ್ಭ ಇದೆ ಕೋಪ ಮಾಡ್ಕೊಳ್ಳೋದಕ್ಕೆ ಅನ್ನುವಂಥ ಕಾರಣಕ್ಕೋಸ್ಕರ ಕೋಪ ಮಾಡಿಕೊಂಡು ಒಂದು ದಿನಕ್ಕೆ ಸಮಯ ಸಂದರ್ಭ ಒಳ್ಳೆ ರೀತಿಲಿ ಇದ್ದಾಗಲೂ ಕೂಡ ನಾವು ಅನವಶ್ಯಕವಾಗಿ ಕೋಪ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿರ್ತೀವಿ. ಮನಸ್ಸು ಅಂದರೆ ಹಾಗೇನೆ, ನೀವು ಅದಕ್ಕೆ ಏನನ್ನ ಕಲಿಸ್ತೀರಾ ಅದನ್ನೇ ಕಲ್ತ್ಕೊಳ್ಳುತ್ತೆ. ಅದೇ ಒಂದು ದಿನ ನಿಮ್ಮ ವ್ಯಕ್ತಿತ್ವ ಆಗಿರುತ್ತೆ. ಸಾಮಾನ್ಯವಾಗಿ ಪ್ರತಿಯೊಂದು ಗುಣಗಳು ಕೂಡ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಬೆಳೆಯೋದು ಇದೇ ರೀತಿನಲ್ಲಿ. ಜೊತೆಗೆ ನೆಗೆಟಿವ್ ಆಲೋಚನೆಗಳು ವಿಷ ಇದ್ದ ರೀತಿ ನಾವು ಆಲೋಚಿಸ್ತಾ ನಮ್ಮ ಒಳಗಡೆ ನಮ್ಮ ಶರೀರದ ಅನಾರೋಗ್ಯವನ್ನು ನಮಗೆ ನಾವೇನೇ ಸೃಷ್ಟಿ ಮಾಡ್ಕೊಳ್ತೀವಿ. ಸೊ ಇಲ್ಲಿ ಅವರ ಮನಸ್ಥಿತಿ ಹಾಳಾಗಿತ್ತು. ಈಗ ಒಂದು ಮಟ್ಟಕ್ಕೆ ನಾನು ಆ ಮಟ್ಟಕ್ಕೆ ಹೋದಾಗಷ್ಟೇ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಈಗ ಏನಿದೆ ಆ ಜೀವನದಲ್ಲಿ ಖುಷಿ ಪಡೋದು ಬಿಟ್ಟು ಆ ಮಟ್ಟಕ್ಕೆ ಇದ್ರಷ್ಟೇನೆ ಜೀವನ, ಅದಿಲ್ಲ ಅಂತ ಹೇಳಿದ್ರೆ ಜೀವನ ಅಲ್ಲ ಅಂತ ಹೇಳಿ ಕೊರಗೋದು, ಯೋಚನೆ ಮಾಡೋದು, ಬೇಜಾರು ಮಾಡ್ಕೊಳ್ಳೋದು. ಸೊ ಈ ರೀತಿಯಾಗಿ ಆ ಇದ್ದಷ್ಟು ಕ್ಷಣನೂ ಕೂಡ ಆ ರೀತಿನೇ ಬದುಕಿದ್ದಾರೆ. ಈಗ ಏನು ಬಯಸಿದ್ದಾರೆ ಅದು ಸಿಕ್ಕಿದಾಗಲೂ ಕೂಡ ಅದನ್ನು ಅನುಭವಿಸುವಂತಹ ಶರೀರನೂ ಸಪೋರ್ಟ್ ಮಾಡ್ತಾ ಇಲ್ಲ ಮತ್ತು ಮನಸ್ಸು ಕೂಡ ಸಪೋರ್ಟ್ ಮಾಡದೇ ಇರುವಂತಹ ಪರಿಸ್ಥಿತಿಲಿದ್ದಾರೆ. ಇದು ಕೇವಲ ಒಂದು ಸಣ್ಣ ಉದಾಹರಣೆ. ಆದರೆ ನಮ್ಮ ಪ್ರತಿಯೊಬ್ಬರ ಜೀವನನೂ ಕೂಡ ಹಿಂದೆ ಏನೋ ನಡೆದಿತ್ತು, ಅದಕ್ಕೆ ನಾನು ಚೆನ್ನಾಗಿರೋಕ್ಕಾಗಲ್ಲ ಇವತ್ತು. ಮುಂದೆ ಏನೋ ನಡೆಯುತ್ತೆ, ಅದಕ್ಕೆ ನಾನು ಇವತ್ತು ಚೆನ್ನಾಗಿರೋಕ್ಕಾಗಲ್ಲ. ಮತ್ತು ನಾನೇನೋ ಬಯಸ್ತಾ ಇದ್ದೀನಿ, ಆ ಥರ ನನ್ನ ಜೀವನದಲ್ಲಿಲ್ಲ. ಸೊ ಅದರಿಂದ ನಾನು ಚೆನ್ನಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಪ್ರತಿಯೊಂದಕ್ಕೂ ಕೂಡ ನಾವು ಈ ಕ್ಷಣ ಬದುಕೋದಕ್ಕೆ, ಈ ಕ್ಷಣ ನನ್ನ ಕಣ್ಮುಂದೆ ಏನಿದೆ, ನನ್ನ ಜೀವನದಲ್ಲಿ ಏನಿದೆ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ದೇನೆ ನಮ್ಮದೇ ಆದಂತಹ ಬಿಲೀವ್ ಸಿಸ್ಟಮ್ ಏನಿದೆ, ಈಗ ನನ್ನ ಮನಸ್ಸಿನ ಆಲೋಚನೆಗಳು ಆ ವಿಚಾರಧಾರೆಗೇ ನಾವು ಅಂಟ್ಕೊಂಡು ಜೀವನವನ್ನು ನಡೆಸ್ತಾ ಸಂಪೂರ್ಣವಾಗಿ ಈ ಕ್ಷಣದಲ್ಲೂ ಬದುಕೋದಿಲ್ಲ ಮತ್ತು ಮುಂದಿನ ಕ್ಷಣದಲ್ಲಿ ಬದುಕೋದಕ್ಕೆ ಅವಕಾಶನೂ ಇಲ್ಲದೇ ಇರೋ ರೀತಿ ಆಗಿಬಿಟ್ಟಿದೆ. ಇಲ್ಲಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಸೌಕರ್ಯದ ಬಗ್ಗೆ, ಸಂಬಂಧಗಳ ಬಗ್ಗೆ, ಮತ್ತೊಂದು ವಿಚಾರದ ಬಗ್ಗೆ ನಿಮಗೆ ಆಸಕ್ತಿ ಇರಲಿ, ಬೇಡ ಅಂತ ಅಲ್ಲ. ಆದರೆ ಪೂರ್ತಿ ನಿಮ್ಮ ಜೀವನವನ್ನೆಲ್ಲ ಹೊರಗಿನ ವಿಚಾರಗಳಿಗೇನೆ ನೀವು ಕಳೆದುಬಿಟ್ರೆ ಮೂಲಭೂತವಾಗಿ ನಿಮ್ಮ ಶರೀರ ಮತ್ತು ಮನಸ್ಸಿನ ಬಗೆಗೆ ಗಮನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆವಾಗ ನೀವು ಏನನ್ನ ಹೊಂದಿದ್ರೂ ಕೂಡ ಚೆನ್ನಾಗಿರೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಒಂದು ವೇಳೆ ಶರೀರ ಹಗುರವಾಗಿತ್ತು ಅಂದರೆ ಆರೋಗ್ಯವಾಗಿದ್ದಾಗ ಮತ್ತು ಮನಸ್ಸು ಖಾಲಿಯಾಗಿ ಅಂದರೆ ನಾವೇನು ನೆಮ್ಮದಿ ಅಂತ ಹೇಳ್ತೀವಿ ಆ ಸ್ಥಿತಿಯಲ್ಲಿದ್ದಾಗ ಇಲ್ಲಿ ಏನು ಇರಲಿ ಇಲ್ಲದೆ ಇರಲಿ ಆಗಲೂ ಕೂಡ ನಾವು ಚೆನ್ನಾಗಿರ್ತೀವಿ. ಮತ್ತು ನಮ್ಮ ಎಷ್ಟೋ ಸಮಸ್ಯೆಗಳಿಗೆ, ಎಲ್ಲ ರೀತಿಯ ಸಮಸ್ಯೆ ಅಂತಲೂ ಹೇಳಬಹುದೇನೋ, ನಾವು ಹೊರಗಿನ ವಿಚಾರಗಳ ಮೇಲೆ ಈ ಮೆಟೀರಿಯಲಿಸ್ಟಿಕ್ ಅಂತ ಹೇಳ್ತೀವಲ್ವಾ, ಅದ್ರ ಮೇಲೆ ಸಂಪೂರ್ಣವಾಗಿ ನಾವು ಡಿಪೆಂಡ್ ಆಗಿರೋದ್ರಿಂದಾಗೇ ಇಷ್ಟೆಲ್ಲ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇರೋದು. ಬೇಡ ಅಂತ ಹೇಳ್ತಾ ಇಲ್ಲ, ಆದರೆ ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಅಂತ ಇರುತ್ತೆ ಅಲ್ವಾ. ಜೀವನದಲ್ಲಿ ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ. ಆರೋಗ್ಯ ಇರಬಹುದು, ನೆಮ್ಮದಿ ಇರಬಹುದು, ಸಂತೋಷ, ಹಣಕಾಸು ಮತ್ತು ಸಂಬಂಧ ಪ್ರತಿಯೊಂದು ಕೂಡ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅದರ ಕಡೆ ನನಗೆ ಎಷ್ಟು ಒಲವಿದೆ, ಅದಕ್ಕೆ ಬೇಕಾದಂತಹ
ಒಳ್ಳೆಯ ಕೆಲಸ ಕಾರ್ಯಗಳನ್ನು ಪ್ರಯತ್ನನ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದ್ರ ಮೇಲೆ ನಿರ್ಧಾರ ಆಗಿದೆ. WHO ವಿಶ್ವ ಆರೋಗ್ಯ ಸಂಸ್ಥೆ ಆರೋಗ್ಯ ಅನ್ನೋದನ್ನು ಹೇಗೆ ವ್ಯಾಖ್ಯಾನಿಸಿದೆ ಗೊತ್ತಾ? ಯಾವೊಬ್ಬ ವ್ಯಕ್ತಿಗೆ ದೈಹಿಕ, ಮಾನಸಿಕ, ಸಂಸಾರ, ಸಮಾಜ ಮತ್ತು ಹಣಕಾಸು ಇದೆಲ್ಲದರಲ್ಲೂ ಕೂಡ ಚೆನ್ನಾಗಿ ಇದ್ದಾರೋ ಆ ಒಂದು ಹಂತಕ್ಕೆ ಆರೋಗ್ಯ ಅಂತ ಕರೆದಿದೆ. ಅಂತ ಹೇಳಿದ್ರೆ ಪ್ರತಿಯೊಂದು ವಿಚಾರಗಳು ಕೂಡ ಇದ್ದಾಗಲಷ್ಟೇ ಯಾವುದು ಈಗ ಸರಿಯಾಗಿಲ್ಲ, ಈಗ ಸಂಬಂಧ ಸರಿ ಇಲ್ಲ ಅಂದ್ರೂ ಆರೋಗ್ಯ ಹಾಳಾಗುತ್ತೆ, ಮನಸ್ಥಿತಿ ಹಾಳಾಗುತ್ತೆ. ಮತ್ತು ನಮ್ಮ ಮನಸ್ಥಿತಿ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬೇರೆ ಎಲ್ಲವೂ ಚೆನ್ನಾಗಿದ್ರೂ ಕೂಡ ರುಚಿ ಎತ್ತಲ್ಲ ನಮಗೆ ಅಲ್ವಾ? ಹಾಗಿದ್ರೆ ನಾವಿಲ್ಲಿ ಮೂಲಭೂತವಾಗಿ ಸರಿ ಮಾಡ್ಕೊಳ್ಬೇಕಾಗಿರೋದೇನು, ಯಾವುದ್ರ ಕಡೆ ಒಲವನ್ನು ಕೊಡಬೇಕು? ಹೊರಗಿನ ಸಂದರ್ಭಗಳನ್ನು ನಾವು ನಮ್ಮ ಹಿಡಿತಕ್ಕೆ ತಗೊಳಕ್ಕಾಗತ್ತಾ? ವ್ಯಕ್ತಿಗಳನ್ನು ನಮ್ಮ ಹಿಡಿತಕ್ಕೆ ತಗೊಳಕ್ಕಾಗತ್ತಾ? ಇಲ್ಲ. ಆದರೆ ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡು ನೀವು ಉತ್ತಮವಾಗಿ ಬದುಕೋದಕ್ಕೆ ಅವಕಾಶ ಇರುವಂಥದ್ದು ಒಂದೇ ಒಂದು ವಿಚಾರ, ನಿಮ್ಮ ಮನಸ್ಸು. ಹೌದಾ? ಮನಸ್ಸು ಅಷ್ಟೊಂದು ಮುಖ್ಯವಾದ ವಿಚಾರನ? ಯೋಗ ಅಭ್ಯಾಸನ ನಾವು 8 ರೀತಿ ಮಾಡ್ತೀವಿ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ನೀವೇನು ಭಯ ಪಟ್ಕೊಳ್ಬೇಡಿ ಇಷ್ಟೆಲ್ಲ ಅಭ್ಯಾಸ ಮಾಡಬೇಕಾ ಅಂತ ಹೇಳಿ. ಅಂದರೆ ಇಷ್ಟೆಲ್ಲ ವಿಚಾರಗಳನ್ನು ಒಳಗೊಂಡಿರುವಂತಹ ಯೋಗದ ವ್ಯಾಖ್ಯಾನ ಏನು ಗೊತ್ತಾ? ಮನಃ ಪ್ರಶಮನೋಪಾಯ ಯೋಗ ಇತ್ಯಾಭಿಧೀಯತೆ ಅಂತ ಹೇಳಿದ್ರೆ ಮನಸ್ಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋದು ಅಂತ ಹೇಳಿ. ಮತ್ತು ಮುಕ್ತಿ ಅನ್ನೋ ಪದನ ನೀವು ಕೇಳಿರ್ತೀರೇನೋ? ಮುಕ್ತಿ ಅನ್ನೋ ಪದದ ಬಗ್ಗೆಗೆ ನಿಮ್ಮ ಕಲ್ಪನೆ ಏನಿದೆಯೋ ನನಗಂತೂ ಗೊತ್ತಿಲ್ಲ. ಆದರೆ ನಿಜವಾದ ಅರ್ಥದಲ್ಲಿ ಮುಕ್ತಿ ಅಂತ ಹೇಳಿದ್ರೆ ನಾವು ಎಲ್ಲ ರೀತಿಯ ನೋವು, ಬಾಧೆ, ಅನಾರೋಗ್ಯ, ಚಿಂತೆ ಇವುಗಳಿಂದ ಹೊರಗಡೆ ಬಂದು ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋದು, ಇದೇ ಮುಕ್ತಿಯ ನಿಜವಾದ ಅರ್ಥ. ಇಲ್ಲಿ ಎಲ್ಲವನ್ನು ಬಿಟ್ಟು ಎಲ್ಲೋ ಹೊರಟೋಗೋದು ಅಂತ ಹೇಳಿಲ್ಲ. ಅದರಲ್ಲಿ ಏನು ಅರ್ಥ ಇರುತ್ತೆ? ಇಲ್ಲೇ ಇದ್ದು ನರಳದೇನೆ ಒಳ್ಳೆ ರೀತಿಯಲ್ಲಿ ಬದುಕೋದು ಅಂತ ಹೇಳಿದೆ. ನಾನು ಹೊರಗಿನ ವಿಚಾರಗಳನ್ನು ಬದಲಾಯಿಸ್ಕೊಳ್ಳೋದು ಖಂಡಿತ ಅಷ್ಟು ಸುಲಭ ಅಲ್ಲ. ಮತ್ತು ಯಾವಾಗಲೂ ಕೂಡ ಅದು ನಮ್ಮ ಹಿಡಿತಕ್ಕೆ ಸಿಗಲ್ಲ. ನಮಗೆ ಸಮಯ ಸಂದರ್ಭಕ್ಕೆ ಬೇಕು ಅಂತ ಹೇಳಿದಾಗ, ಅಂದರೆ ನಾವು ಎಷ್ಟೇ ಕಷ್ಟದಲ್ಲಿ ನನ್ನ ಕೈಲಿ ಆಗ್ತಾ ಇಲ್ಲ ಅಂದಾಗಲೂ ಕೂಡ ಬದಲಾಗುತ್ತೆ ಅನ್ನೋ ನಂಬಿಕೆ ಇಲ್ಲ. ಅದರ ಬದಲಿಗೆ ನಮ್ಮ ಮನಸ್ಸಿನ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡೋದ್ರ ಮೂಲಕ ನಮ್ಮ ಬದುಕಲ್ಲಿ ಎಲ್ಲ ರೀತಿ ವಿಚಾರಗಳಿಂದನೂ ಖಂಡಿತ ಚೆನ್ನಾಗಿರಬಹುದು. ಈಗ ಮನುಷ್ಯ ಬುದ್ಧಿವಂತ ಜೀವಿ ಅನ್ನೋದನ್ನು ನೀವು ಖಂಡಿತ ಕೇಳಿರ್ತೀರ. ಏನಾ ಬುದ್ಧಿವಂತಿಕೆ ಭಗವಂತ ನಮಗೆ ಕೊಟ್ಟಿರೋದು ಅಂತ ಹೇಳಿದ್ರೆ, ಈಗ ನಾವು ಹುಟ್ಟಿದಾಗ ಎಲ್ಲಿದ್ವಿ ಅಂದರೆ, ನೀವು ಅಂದ್ಕೊಂಬಿಡಿ ನಾನು ಹೇಳ್ತಾ ಇರೋದು ಮನುಷ್ಯ ಅಂತ ಹೇಳಿ, ಓಕೆನಾ? ಎಲ್ಲಿದ್ವಿ? ಮಾನವ ಆಗ ಗುಹೆನಲ್ಲಿ ವಾಸ ಮಾಡ್ತಾ ಇದ್ದ, ಕಾಡಲ್ಲಿದ್ದ. ಬಟ್ ಇವತ್ತು ನಾವು ಎಲ್ಲಿದ್ದೀವಿ ಅಲ್ವಾ? ಅಂದರೆ ನಾವು ಹುಟ್ಟಿದಾಗ ಹೇಗಿದ್ವಿ, ಸಾಯೋ ತನಕ ಅದೇ ರೀತಿ ಇರಬೇಕು ಅನ್ನೋದು ಏನು ಹಣೆ ಬರಹ ಇಲ್ಲ. ನಮ್ಮ ಪ್ರಯತ್ನದ ಮೂಲಕ ನಮ್ಮ ಜೀವನವನ್ನು ನಾವು ಬದಲಾಯಿಸ್ಕೊಳ್ಬಹುದು. ಪ್ರಾಣಿಗಳು ಇವತ್ತಿಗೂ ಕೂಡ ಅದೇ ಕಾಡಲ್ಲಿ ಜೀವನ ಮಾಡ್ತಾ ಇದ್ದಾವೆ. ಆದರೆ ಮನುಷ್ಯ ಇವತ್ತು ಸಾಕಷ್ಟು ಸೌಕರ್ಯಗಳನ್ನು ಹೊಂದಿ ಜೀವನ ಮಾಡ್ತಿದ್ದಾನೆ. ಭಗವಂತ ನಮಗೆ, ಪ್ರಾಣಿಗಳಿಗೆ, ಎಲ್ರಿಗೂ ಕೂಡ ಈ ಪಂಚಭೂತಗಳನ್ನಷ್ಟೇ ಕೊಟ್ಟಿದ್ದು, ಉಳಿದಂತಹ ಎಲ್ಲ ಸೌಕರ್ಯಗಳನ್ನು ಸೃಷ್ಟಿಸಿರೋನು ಮನುಷ್ಯ. ನಾಯಿಗೂ ಕೂಡ ಸಾಕಷ್ಟು ಫೆಸಿಲಿಟೀಸ್ ಇದೆ ಅಂತ ಹೇಳೋದು ಬೇಡ. ಏಕೆಂದರೆ ಆ ನಾಯಿಗೆ ಫೆಸಿಲಿಟೀಸ್ನ ಮಾನವ ಕೊಟ್ಟಿರೋದು, ನಾಯಿನೇ ಸೃಷ್ಟಿ ಮಾಡ್ಕೊಂಡಿಲ್ಲ. ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಶಕ್ತಿ ಇದೆ ಅಲ್ವಾ? ಆ ಮನಸ್ಸಿನ ಶಕ್ತಿ ಮತ್ತು ಕಲ್ಪನಾ ಶಕ್ತಿ, ಇವತ್ತು ಇಲ್ಲಿ ಏನೆಲ್ಲ ನೀವು ಅನುಭವಿಸ್ತಾ ಇದ್ದೀರಾ ಫೆಸಿಲಿಟೀಸ್ಗಳನ್ನ, ಇದೆಲ್ಲವನ್ನ ಸೃಷ್ಟಿಸಿರೋನು ಮನುಷ್ಯ. ಅಂದರೆ ಅವನ ಕಲ್ಪನಾ ಶಕ್ತಿಯಿಂದ, ಮನಸ್ಸಿನ ಶಕ್ತಿಯ ಮೂಲಕ. ಅದರಿಂದಾಗಿ ನೀವು ಹೊರಗಿನ ವಿಚಾರಗಳಿಂದ ನಾನು ಬದಲಾಗಿ ಬದುಕ್ತೀನಿ ಅನ್ನುವಂತಹ ಆಸೆನ ಇಟ್ಕೊಳ್ಳೋ ಬದಲಿಗೆ ನಿಮ್ಮನ್ನು ಸುಧಾರಿಸ್ಕೊಳ್ಳೋದ್ರ ಮೂಲಕ, ನಿಮಗೆ ಗೊತ್ತಾ, ನಿಮ್ಮ ಆರೋಗ್ಯ ಸುಧಾರಿಸಿದ್ರೆ ನೀವು ನಿಮ್ಮ ಎಷ್ಟೋ ಕಷ್ಟಗಳು ನಿವಾರಣೆ ಆದ ಹಾಗೇನೆ. ಮತ್ತು ಮನಸ್ಥಿತಿ ಚೆನ್ನಾಗಿದ್ದಾಗ ಅದ್ಭುತವಾಗಿ ನೀವು ಜೀವನ ಮಾಡ್ತೀರಾ. ಮತ್ತು ಹೊರಗಿನ, ಅದು ಸಂಬಂಧದ ಸಮಸ್ಯೆ ಆಗಿರಲಿ, ಸಮಾಜದ ಸಮಸ್ಯೆ ಆಗಿರಲಿ, ಹಣಕಾಸಿನ ಸಮಸ್ಯೆ ಆಗಿರಲಿ, ಒಟ್ಟಿನಲ್ಲಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಆಗಿರಲಿ, ಎಲ್ಲದಕ್ಕೂ ಕೂಡ ನೀವು ಒಳ್ಳೆ ರೀತಿಯಲ್ಲಿ
ಪರಿಹಾರವನ್ನು ಕಂಡುಕೊಂಡು ಮತ್ತೆ ಇನ್ನೂ ಉನ್ನತವಾಗಿ ಬದುಕಬಹುದು. ಇದಕ್ಕೆ ನಮಗೆ ಯೋಗ ಅಭ್ಯಾಸ ಬೇಕು. ಇಲ್ಲಿ ಹೊರಗಿನ ಸಂದರ್ಭಗಳು ಒಂದೇ ಥರ ಇರಲ್ಲ, ಒಳ್ಳೆಯದು ಕೆಟ್ಟದ್ದು ಎರಡೂ ನಡೀತಾ ಇರುತ್ತೆ ಅಲ್ವಾ. ಮತ್ತು ಮನುಷ್ಯರು ಆದ್ರೂ ಅಷ್ಟೇ, ಎಲ್ಲ ಟೈಮಲ್ಲೂ ನಮ್ಮ ಜೊತೆ ಒಂದೇ ರೀತಿ ಇಲ್ಲಿ ಖಂಡಿತ ಇರಲ್ಲ. ಮತ್ತು ನನಗೊಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಅರ್ಥ ಆಗಿದ್ದು, ಸಂತೋಷ ಅನ್ನೋದು ಹೊರಗಿನಿಂದ ಯಾವಾಗಲೂ ಕೂಡ ಸಿಗಲ್ಲ. ಅದು ಸಿಕ್ಕಿದಾಗ ಖುಷಿ ಪಡೋದು, ಇಲ್ಲದಾಗ ದುಃಖ ಪಡೋದು ಜೀವನ ಆಗಬೇಕಾ? ಅದ್ರ ಬದಲಿಗೆ ನಮ್ಮ ಒಳಗಿನಿಂದ ನಾವು ಉತ್ತಮವಾದ ಬದುಕನ್ನು ನಮಗೋಸ್ಕರ ನಿರ್ಮಾಣ ಮಾಡ್ಕೊಳ್ಬಹುದು. ಅದಕ್ಕೋಸ್ಕರ ಏನು ಬೇಕು? ಶಕ್ತಿ ಬೇಕು, ಇನ್ನೊಂದು ಜ್ಞಾನ ಬೇಕು. ಶಕ್ತಿಗಾಗಿ ನಾವು ಅಭ್ಯಾಸಗಳನ್ನು ಮಾಡಬೇಕು, ಯೋಗ ಅಭ್ಯಾಸ, ಜ್ಞಾನ. ಸೊ ಈ ಆಧ್ಯಾತ್ಮ ಕೂಡ ಯೋಗದ ಒಂದು ಭಾಗನೇ. ಅಲ್ಲಿ ನಮಗೆ ಸಂಪೂರ್ಣವಾದ ಜ್ಞಾನ ಸಿಗುತ್ತೆ. ಏನು ಜ್ಞಾನ? ಈಗ ನಮ್ಮ ಜೀವನದಲ್ಲಿ ನಮ್ಮ ಬದುಕನ್ನು ನಾವು ಸರಿಯಾಗಿ ನಡ್ಸ್ಕೊಂಡು ಹೋಗಿದ್ರೆ ನಮಗೆ ಇಷ್ಟೆಲ್ಲ ಸಮಸ್ಯೆಗಳು ಖಂಡಿತ ಇರ್ತಾನೆ ಇರಲಿಲ್ಲ. ಯಾಕೆ ಸಮಸ್ಯೆ ಆಗ್ತಾ ಇದೆ? ಮೂಲತಃ ನಾನು ಯಾರು, ಇಲ್ಲಿ ನನ್ನ ಸಂಬಂಧಗಳು ಅಂದರೆ ಇವ್ರು ಯಾರು, ಈ ಸಮಾಜ ಅಂದರೆ ಏನು, ಮತ್ತು ಸರಿಯಾದ ದಾರಿಯ ಆಯ್ಕೆ ಯಾವುದು, ಇದ್ರ ಬಗ್ಗೆ ನಮಗೆ ಸ್ಪಷ್ಟವಾದಂತಹ ತಿಳುವಳಿಕೆ ಬೇಕು. ಈಗ ನನಗೆ ನೆನಪಿರೋ ಮಟ್ಟಿಗೆ ನಾವು 2Gನಲ್ಲಿ ನೆಟ್ವರ್ಕ್ನ ಯೂಸ್ ಮಾಡ್ತಾ ಇದ್ವಿ, ಆದರೆ ಇವಾಗ 5Gನಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದೆ, ಆದರೆ ನಮ್ಮ ಮೂಲಭೂತ ವಿಚಾರಗಳು ಬದಲಾಗಲಿಲ್ಲ. ಬದಲಾಗಿದ್ದಿದ್ರೆ ನಾವು 5,000 ವರ್ಷದಿಂದ ಬಳಸ್ತಾ ಇದ್ದಂತಹ ಯೋಗವನ್ನು ಇವತ್ತಿಗೂ ಕೂಡ ನಮಗೋಸ್ಕರ ನಾವು ಬಳಕೆ ಮಾಡ್ತಾ ಇರಲಿಲ್ಲ. ಜೊತೆಗೆ ನಮಗೆ ಯಾವುದೇ ಟೆಕ್ನಾಲಜಿ ಆಗಿರಲಿ, ಒಂದು ಫೋನ್ ತೊಗೊಂಡ್ರೆ ಅದರಲ್ಲಿ ಯೂಸರ್ ಮ್ಯಾನುವಲ್ ಇರುತ್ತೆ, ಏನು ಅದನ್ನು ಬಳಕೆ ಮಾಡೋದು ಹೇಗೆ ಮತ್ತು ಅದರ ಫೀಚರ್ಸ್ಗಳೇನು ಅಂತ ಹೇಳಿ. ಆದರೆ ನಮ್ಮನ್ನು ನಾವು ಬಳಕೆ ಮಾಡ್ಕೊಳ್ಳೋದು ಹೇಗೆ? ನಮ್ಮನ್ನು ಅಂತ ಹೇಳಿದ್ರೆ ನನ್ನ ಶರೀರ ಮತ್ತು ಮನಸ್ಸನ್ನು, ಮತ್ತು ಅದ್ರ ಫೀಚರ್ಸ್ ಏನು, ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ, ಅದ್ರ ಬಗ್ಗೆ ನಮಗೆ ತಿಳುವಳಿಕೆ ಇದೆಯಾ? ಎಲ್ಲಾದರೂ ತಿಳುವಳಿಕೆನೂ ಇದೆ. ಗೂಗಲ್ನಲ್ಲಿ ನಾವಿವತ್ತು ಹೆಬ್ಬೆರಳಲ್ಲಿ ಎಲ್ಲವನ್ನು ಕೂಡ ಪಡ್ಕೊಳ್ಬಹುದು. ಆದರೆ ನಮ್ಮ ಬಗ್ಗೆ ನಾವು ಇನ್ಫಾರ್ಮೇಷನನ್ನು ಗೂಗಲಲ್ಲೂ ಕೂಡ ಪಡ್ಕೊಳ್ಳೋಕ್ಕಾಗಲ್ಲ. ಇವತ್ತೇನು ತುಂಬ ವಿಚಾರಗಳು ಸಿಗುತ್ತೆ, ಇಲ್ಲ ಅಂತ ಏನು ಹೇಳ್ತಾ ಇಲ್ಲ. ಆದ್ರೂ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳೋ ಹಾಗೆ, ನಿಮ್ಮ ಒಳಗಿನ ವಿಚಾರಗಳ ಮೂಲಕ ನಿಮ್ಮ ಜೀವನವನ್ನು ಉತ್ತಮವಾಗಿ ಇಟ್ಕೊಳ್ಳುವ ಹಾಗೆ ಬೇರೆ ಯಾವುದರ ಮೂಲಕನೂ ಕೂಡ ನೀವು ಉತ್ತಮವಾಗಿ ಜೀವನ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ನಮಗಿಲ್ಲಿ ಈ ಭಯ, ಆತಂಕ, ಉದ್ವೇಗ ಇದೆಲ್ಲ ಇದೆ? ನೀವೇ ಕೂತು ಯೋಚನೆ ಮಾಡಿ. ಇವತ್ತು ನಾನು ಡಿಪೆಂಡ್ ಆಗಿರುವಂತಹ ವಿಚಾರಗಳಿಗೆ ಅನುಗುಣವಾಗಿ ನನಗೆ ಇಷ್ಟೆಲ್ಲ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ. ಸೊ ಈ ರೀತಿಯಾಗಿ ಈ ದುಃಖದಲ್ಲಿ, ಭಯ, ಆತಂಕ, ನೋವಲ್ಲೇ ಬದುಕನ್ನು ಕಳೆಯೋ ಬದಲಿಗೆ ಉನ್ನತವಾಗಿ ಕೂಡ ನಾವು ಜೀವನ ಮಾಡಬಹುದಲ್ವಾ? ನಿಮಗೆ ಯೋಗ ಅಭ್ಯಾಸ ಸಪೋರ್ಟ್ ಮಾಡುತ್ತೆ ಆ ಉನ್ನತವಾದ ಜೀವನಕ್ಕೆ. ಮತ್ತು ಎಷ್ಟೋ ಸಮಯ ನೀವು ನಿಮ್ಮ ಜವಾಬ್ದಾರಿಗಳ ಜೊತೆಯಲ್ಲಿ ಟೈಮ್ ಪಾಸ್ಗಾಗಿ ಕೆಲವೊಂದು ಹವ್ಯಾಸಗಳನ್ನು ಇಟ್ಕೊಂಡಿರ್ತೀರ. ಟೈಮ್ ಪಾಸ್ ಅಂತಂದ್ರೆ ಏನು? ಈ ಕ್ಷಣ ಕಳೆದೋಯ್ತು ಅಷ್ಟೇ, ಅದರಿಂದ ಮುಂದಿನ ದಿನಗಳಿಗೆ ಉಪಯೋಗ ಅಂತೂ ಇರಲ್ಲ. ಬುದ್ಧಿವಂತರಾಗಿ ಮುಂದಿನ ದಿನ ಅನ್ನೋದು ನಿಮಗಿದೆ ಅಂತ ಹೇಳಿದ ಮೇಲೆ ನಾಳೆಗೂ ನೀವು ಒಂದಷ್ಟು ಏನಾದರೂ ಇಟ್ಕೊಂಡಿಲ್ಲ ಅಂತ ಅಂದರೆ ನಾಳಿನ ದಿನಕ್ಕೆ ಏನು ಮಾಡ್ತೀರಾ? ಪೂರ್ತಿಯಾಗಿ ಸಮಯ ಕಳೆಯೋದ್ರಲ್ಲೇ ನಿಮ್ಮ ಬದುಕನ್ನು ವ್ಯರ್ಥ ಮಾಡೋ ಬದಲಿಗೆ ಈ ಕ್ಷಣಕ್ಕೂ ನಿಮಗೆ ಉಪಯೋಗಕ್ಕೆ ಬರಬೇಕು, ಮುಂದಿನ ಜೀವನಕ್ಕೂ ಕೂಡ ನಿಮಗೆ ಸಹಕಾರಿಯಾಗಿರಬೇಕಲ್ವಾ? ಅಂತಹ ಒಂದು ವಿಷಯದಲ್ಲೂ ಕೂಡ ನಿಮಗೆ ಯೋಗ ಸಹಾಯ ಮಾಡುತ್ತೆ. ಯಾಕೆ ಬೇಕು ಯೋಗ? ಈ ಎಲ್ಲ ವಿಚಾರಗಳಿಗಾಗಿ ನಿಮ್ಮ ಜೀವನದಲ್ಲಿ ಯೋಗ ಅಭ್ಯಾಸ ಅನ್ನೋದು ಇರಬೇಕು. ಧನ್ಯವಾದ.